ಅದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟೇಷನ್. ಜೇಬಲ್ ಇರೋದು ಮಾತ್ರ ಬರೀ 300 ರೂಪಾಯಿ. ಕೈ ಹಿಡಿಯೋಕೆ ಯಾರೂ ಇಲ್ಲ. ಆದ್ರೆ ಆ ಹುಡುಗನ ಕಣ್ಣಲ್ಲಿ ಇದ್ದಿದ್ದು ಮಾತ್ರ ಹೇಗಾದ್ರೂ ಮಾಡಿ ಈ ಪ್ರಪಂಚನೇ ಗೆಲ್ಬೇಕು ಅನ್ನೋ ಹುಚ್ಚು ಹಠ. ಒಂದು ಕಾಲದಲ್ಲಿ ಬ್ಯಾಕ್ ಸ್ಟೇಜ್ ನಲ್ಲಿ ಎಲ್ರಿಗೂ ಟೀ ಕೊಡ್ತಿದ್ದ ಅದೇ ಹುಡುಗ ಇವತ್ತು ಇಡೀ ಇಂಡಿಯನ್ ಸಿನಿಮಾಗೆ ಬಾಸ್ ಆಗಿ ನಿಲ್ತಾನೆ ಅಂತ ಯಾರಾದ್ರೂ ಅನ್ಕೊಂಡಿದ್ರಾ? ಎಸ್, ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ಸಾಮಾನ್ಯ BMTC ಡ್ರೈವರ್ ಮಗನಾಗಿ ಹುಟ್ಟಿ ಕಷ್ಟಗಳ ಬೆನ್ನತ್ತಿ ಇವತ್ತು 1000 ಕೋಟಿ ಸಾಮ್ರಾಜ್ಯ ಕಟ್ಟಿರೋ ನಮ್ಮೆಲ್ಲರ ಮೆಚ್ಚಿನ ರಾಕಿ ಬಾಯ್ ಅಲಿಯಾಸ್ ಯಶ್ ಅವರ ಈ ರಿಯಲ್ ಮಾಸ್ ಸ್ಟೋರಿ ಬಗ್ಗೆ. ನವೀನ್ ಕುಮಾರ್ ಗೌಡ ನಮ್ಮ ಯಶ್ ಅವರ ಒರಿಜಿನಲ್ ಹೆಸರು. ಅಪ್ಪ BMTC ಡ್ರೈವರ್, ಅಮ್ಮ ಹೌಸ್ ವೈಫ್. ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ಸ್ಕೂಲ್ ದಿನಗಳಿಂದಾನೇ ಈ ಹುಡುಗನಿಗೆ ನಟನೆ ಅಂದ್ರೆ ಒಂಥರ ಕ್ರೇಜ್. ನಾನು ಹೀರೋ ಆಗ್ಲೇಬೇಕು ಅಂತ ಹಠ ಹಿಡಿದು ಕೇವಲ 16ನೇ ವಯಸ್ಸಿಗೆ ಬೆಂಗಳೂರು ಬಸ್ ಹತ್ತಿದ್ರು. ಆದ್ರೆ ಕೈಯಲ್ಲಿದ್ದು ಮಾತ್ರ ಕೇವಲ 300 ರೂಪಾಯಿ. ಮೆಜೆಸ್ಟಿಕ್ ನಲ್ಲಿ ಯಶ್ ಅವರು ಮೊದಲೇ ಬಾರಿ ಕಾಲಿಟ್ಟಾಗ ಆ ಒಂದು ಕ್ರೌಡ್ ನೋಡಿ ಒಂದು ಕ್ಷಣ ಎದೆ ಜಲ್ ಅಂದಿತ್ತಂತೆ. ಯಾಕಪ್ಪ ಬೇಕಿತ್ತು ಇದೆಲ್ಲ, ವಾಪಸ್ಸು ಊರಿಗೆ ಹೋಗ್ಬಿಡೋಣ ಅಂತ ಯಶ್ ಅವ್ರಿಗೆ ಅನ್ಸಿತ್ತಂತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ನಲ್ಲಿ ಯಶ್ ಯೋಚನೆ ಮಾಡಿದ್ದು, ಈಗೇನಾದ್ರೂ ವಾಪಸ್ ಹೋದ್ರೆ ಊರಲ್ಲಿ ಎಲ್ಲರೂ ಆಡ್ಕೊಂಡ್ ನಗ್ತಾರೆ, ಹೋದ್ರೆ ಗೆದ್ಬಿಟ್ಟೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲೇ ಸಾಯ್ಬೇಕು ಅಂತ ಯಶ್ ನಿರ್ಧಾರ ಮಾಡಿದ್ರಂತೆ. ಬೆಂಗಳೂರಿಗೆ ಬಂದ್ಮೇಲೆ ಯಶ್ ಅವ್ರಿಗೆ ಸಿಕ್ಕಿದ್ದು ಬೆನಕ ಅನ್ನೋ ಒಂದು ನಾಟಕದ ಗ್ರೂಪ್. ಆದ್ರೆ ಯಶ್ ಅವ್ರಿಗೆ ಇಲ್ಲಿ ಸಿಕ್ಕಿದ್ದು ಹೀರೋ ಚಾನ್ಸ್ ಅನ್ಕೊಂಡ್ರ? ನೋ, ಅಲ್ಲಿ ಸಿಕ್ಕಿದ್ದು ಎಲ್ರಿಗೂ ಟೀ ಮತ್ತು ಕಾಫಿ ಕೊಡೋ ಕೆಲಸ, ಲೈಟಿಂಗ್ ಹಾಕೋ ಕೆಲಸ, ಸ್ಟೇಜ್ ನ ಕ್ಲೀನ್ ಮಾಡೋ ಕೆಲಸ. ಇದರಿಂದ ಯಶ್ ಅವ್ರಿಗೆ ದಿನಕ್ಕೆ ಸಿಗ್ತಾ ಇದ್ದ ಸಂಬಳ ಎಷ್ಟು ಗೊತ್ತಾ? 50 ರೂಪಾಯಿ. ಹೌದು, ಈ ಬ್ಯಾಕ್ ಸ್ಟೇಜ್ ಕೆಲಸ ಮಾಡೋದ್ರಿಂದ ಯಶ್ ಅವ್ರಿಗೆ ಸಿಗ್ತಾ ಇದ್ದಿದ್ದು ಕೇವಲ 50 ರೂಪಾಯಿ. ನಾಟಕ ಎಲ್ಲ ಮುಗಿಯೋ ಹೊತ್ತಿಗೆ ರಾತ್ರಿ ಲೇಟ್ ನೈಟ್ ಆಗ್ತಿತ್ತು. ಇರೋಕೆ ರೂಮೂ ಇರ್ತಿರ್ಲಿಲ್ಲ, ಕೈಯಲ್ಲಿ ಕಾಸಂತೂ ಮೊದಲೇ ಇರ್ತಿರ್ಲಿಲ್ಲ. ಎಷ್ಟೋ ರಾತ್ರಿಗಳನ್ನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬೆಂಚ್ ಮೇಲೆ ಮಲಗಿ ಯಶ್ ಅವರು ಕಳೆದಿದ್ದಾರೆ. ಆದ್ರೆ ಯಶ್ ಯಾವತ್ತೂ ಕೂಡ ಇದು ನನ್ನ ಹಣೆ ಬರ ಇಷ್ಟೇ ಅಂತ ಕೈಕಟ್ಟಿ ಕೂರ್ಲಿಲ್ಲ. ಆ ಕಷ್ಟಗಳನ್ನೇ ತನಗೆ ಸಿಕ್ಕಂತ ಬೆಸ್ಟ್ ಆಕ್ಟಿಂಗ್ ಸ್ಕೂಲ್ ಅಂತ ಅನ್ಕೊಂಡು ನಟನೆಯನ್ನ ಕಲಿತಾ ಹೋಗ್ತಾರೆ. ಮೆಲ್ಲಗೆ ನಾಟಕದಿಂದ ಸೀರಿಯಲ್ಗೆ ಜಂಪ್ ಆಗಿ ನಂದಗೋಕುಲ ಸೀರಿಯಲ್ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಅಲ್ಲಿಂದ ಶುರು ಆಯ್ತು ನೋಡಿ ರಿಯಲ್ ಗೇಮ್. ಮೊಗ್ಗಿನ ಮನಸ್ಸು ಸಿನಿಮಾಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ತಗೊಂಡ್ರು. ಆಮೇಲೆ ಬಂದಿದ್ದು ಕಿರಾತಕ, ಗೂಗ್ಲಿ, ಗಜಕೇಸರಿ, ರಾಜಹುಲಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು. ಕರ್ನಾಟಕದಲ್ಲಿ ರಾಕಿಂಗ್ ಸ್ಟಾರ್ ಆಗಿ ಮೆರೆದ್ರು. ಆದ್ರೆ ಯಶ್ ಅವರ ತಲೆಯಲ್ಲಿ ಓಡ್ತಿದ್ದ ಪ್ಲಾನ್ ಬೇರೆನೆ ಆಗಿತ್ತು. ನಮ್ಮ ಕನ್ನಡ ಸಿನಿಮಾನ ಇಡೀ ದೇಶವೇ ತಿರುಗಿ ನೋಡೋ ಹಾಗೆ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಯಶ್ ಅವರ ಕನಸಾಗಿತ್ತು. 2018ರಲ್ಲಿ KGF ಚಾಪ್ಟರ್ 1 ಬಂತು. ಇಡೀ ಇಂಡಿಯನ್ ಸಿನಿಮಾಗೆ ಶಾಕ್. ಹೌದು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಇಂಥ ಒಂದು ದೊಡ್ಡ ಸಿನಿಮಾ ಮಾಡೋಕೆ ಸಾಧ್ಯವಾಗುತ್ತಾ ಅಂತ ಮೂಗು ಮುರಿದವರ ಎದುರು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದ್ರ ಮುಖಾಂತರ ಯಶ್ ಅವರು ಏನಂತ ತೋರಿಸ್ಕೊಟ್ಟಿದ್ರು. ಇನ್ನು KGF ಚಾಪ್ಟರ್ 2 ಇದಂತೂ ಒಂದು ದೊಡ್ಡ ಹಿಸ್ಟ್ರಿ. ಬರೋಬ್ಬರಿ 1200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಸಿನಿಮಾ ಇತಿಹಾಸದಲ್ಲೇ ದೊಡ್ಡ ಹಿಸ್ಟ್ರಿ ಬರೆದ್ರು. ಅವತ್ತು ಜೇಬಲ್ಲಿ ಕೇವಲ 300 ರೂಪಾಯಿ ಇಟ್ಕೊಂಡು ಮೆಜೆಸ್ಟಿಕ್ ನಲ್ಲಿ ನಿಂತಿದ್ದಂತ ಹುಡುಗ ಇವತ್ತು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋ ಮುಖಾಂತರ ಗ್ಲೋಬಲ್ ಬ್ರಾಂಡ್ ಆಗಿ ಬೆಳೆದಿದ್ದಾರೆ. ಈಗ ಟಾಕ್ಸಿಕ್ ಮತ್ತು ರಾಮಾಯಣದಂತ ದೊಡ್ಡ ಸಿನಿಮಾ ಮೂಲಕ ಹಾಲಿವುಡ್ ಲೆವೆಲ್ಗೆ ಸದ್ದು ಮಾಡೋಕೆ ರೆಡಿ ಆಗ್ತಿದ್ದಾರೆ. ರಾಕಿ ಬಾಯ್ ಲೈಫ್ ನಿಂದ ನಾವು ಕಲಿಯುವಂತ ಒಂದೇ ಒಂದು ಮಾತಂದ್ರೆ, ಯಾವುದೇ ಬ್ಯಾಕ್ ಗ್ರೌಂಡ್ ಮುಖ್ಯ ಅಲ್ಲ, ನಮ್ಮಲ್ಲಿರೋ ಬೆಂಕಿ ಅಂತ ಗುರಿ ಮುಖ್ಯ. ಇವತ್ತು ಕಷ್ಟ ಇದೆ ಅಂತ ಕುಗ್ಗೋ ಬದಲು ಅದೇ ನಮ್ಮನ್ನ ನಾಳೆ ಸ್ಟ್ರಾಂಗ್ ಆಗಿ ಮಾಡುತ್ತೆ ಅಂತ ಮುಂದುವರಿಯೋದು ಮುಖ್ಯ. ಹಾಗೆ ಕನಸು ಕಂಡ್ರೆ ದೊಡ್ಡದಾಗಿ ಕಾಣ್ಬೇಕು, ಅದನ್ನ ನನಸು ಮಾಡೋ ತಾಕತ್ತು ನಮ್ಮಲ್ಲಿ ಬೆಳಿಬೇಕು. ಯಶ್ ಅವರ ಈ ಟೋಟಲ್ ಜರ್ನಿಯಲ್ಲಿ ನಿಮ್ಗೆ ಇಷ್ಟ ಆಗಿರೋ ವಿಷಯ ಯಾವುದು? ರಾಕಿ ಬಾಯ್ ಅವರ ಮುಂದಿನ ಯಾವ ಸಿನಿಮಾಗಾಗಿ ನೀವು ಕಾಯ್ತಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ನಮಸ್ಕಾರ.